ಇನ್ನು ಅಭಿವೃದ್ಧಿಯ ವಿಚಾರದಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ನಡುವೆ ವಾಕ್ ಸಮರ ನಡೆದಿದೆ. ಅದರಲ್ಲೂ ಸ್ಪೆಷಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಿಜೆಪಿಗೆ ಮಾತಾಡುವ ಹಕ್ಕಿಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಗರ ವಿರುದ್ಧ ಗರಂ ಆಗಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇನ್ನು ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳನ್ನ ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಆದರೆ ನಿಜಕ್ಕೂ ಕಲ್ಯಾಣ ಆಗಿದೆಯಾ ಅಂತ ಆ ಭಾಗದ ಜನನ ಕೇಳಿದ್ರೆ ನಿಜಕ್ಕೂ ಕಲ್ಯಾಣ ಆಗಿಲ್ಲ. ಮೂಲಭೂತ ಸೌಕರ್ಯಗಳೇ ಸಾಕಷ್ಟು ಜಿಲ್ಲೆಗಳಲ್ಲಿ ಈಗ ಸಿಗ್ತಾ ಇಲ್ಲ. ಈ ಅಭಿವೃದ್ಧಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಒಂದಿಷ್ಟು ವಾಕ್ ಸಮರ ನಡೀತಾ ಇದೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಬಿಜೆಪಿ ಮಾತಾಡುವ ಹಕ್ಕಿಲ್ಲ. ಆರ್ಟಿಕಲ್ 371 ಜಾರಿಗೆ ಬಿಜೆಪಿ ವಿಫಲವಾಯಿತು ಅಂತ ಗೃಹ ಸಚಿವ ಖರ್ಗೆ ಈಗ ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ KRDB ನಿಧಿ ದುರುಪಯೋಗಕ್ಕೆ ಬಿಜೆಪಿ ಕಾರಣ ಅಂತ ಗೃಹ ಸಚಿವರು ಈಗ ಗರಂ ಆಗಿದ್ದಾರೆ. 5,000 ಕೋಟಿ ಅನುದಾನ, ಅಕ್ಷರ ಆವಿಷ್ಕಾರ, ಹೊಸ ಯೋಜನೆಯನ್ನ ಜಾರಿ. ಈಗ 5 CM ಕೊಟ್ಟ ಬಿಜೆಪಿ ಏನು ಅಭಿವೃದ್ಧಿ ಮಾಡಿದೆ ಅಂತ ಬಿಜೆಪಿಗರಿಗೆ ಈಗ ಪ್ರಶ್ನೆಯನ್ನ ಈಗ ಗೃಹ ಸಚಿವರು ಈಗ ಮಾಡ್ತಾ ಇದ್ದಾರೆ. ಆರ್ಟಿಕಲ್ 371 ಜಾರಿಗೆ ಬಿಜೆಪಿನೇ ವಿಫಲ ಅಂತ ಖರ್ಗೆ ಆರೋಪ ಮಾಡ್ತಾ ಇರೋದು. ಅದ್ರ ಜೊತೆಗೆ KRDB ನಿಧಿ ದುರುಪಯೋಗಕ್ಕೂ ಕೂಡ ಬಿಜೆಪಿ ಕಾರಣ ಅಂತ ಗೃಹ ಸಚಿವರು ಈಗ ಬಿಜೆಪಿಗರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. 5,000 ಕೋಟಿ ಅನುದಾನ, ಅಕ್ಷರ ಆವಿಷ್ಕಾರ, ಹೊಸ ಯೋಜನೆ ಜಾರಿ, 5 CM ಅನ್ನ ಬಿಜೆಪಿ ಕೊಡ್ತಲ್ಲ, ಏನು ಅಭಿವೃದ್ಧಿ ಮಾಡಿದೆ ಅಂತ ಬಿಜೆಪಿಗೆ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆಸ್ಪತ್ರೆ, ಏರ್ಪೋರ್ಟು, ರೈಲು ನಿಲ್ದಾಣ ಕಟ್ಟಿದ್ದು ಕಾಂಗ್ರೆಸ್ನವರೇ. ಅದ್ರ ಜೊತೆಗೆ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಒಂದು ತವರು ಜಿಲ್ಲೆ ಕೂಡ ಕಲಬುರಗಿನೇ. ಇನ್ನು ಈ ಕಲ್ಯಾಣ ಕರ್ನಾಟಕದ ಒಂದು ವ್ಯಾಪ್ತಿಯಲ್ಲಿ ಕಲಬುರಗಿ ಬರ್ತದೆ. ಇನ್ನು ಅನೇಕ ಜಿಲ್ಲೆಗಳೇನಿದೆಯಲ್ಲ, ಅದು ಏನು ಆ ಜನದ ಆ ಭಾಗದ ಜನ ಏನು ತಪ್ಪು ಮಾಡಿದಾರೋ ಪಾಪ, ಏನು ಶಾಪ ಇದೆಯೋ ಅವರಿಗೆ ಗೊತ್ತಿಲ್ಲ. ಒಂದು ಕುಡಿಯೋಕೆ ನೀರಿಲ್ಲ, ರಸ್ತೆ ಸಂಪರ್ಕ ಇಲ್ಲ, ಮತ್ತು ಶಾಲೆಯಲ್ಲಿ ಓದ್ಲಿಕ್ಕೆ ಮಕ್ಕಳಿಗೆ ಸರಿಯಾದಂತಹ ಒಂದು ಶಿಕ್ಷಣದ ವ್ಯವಸ್ಥೆ ಇಲ್ಲ. ಈ ಥರ ಒಂದಿಷ್ಟು ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ. ಇದು ಒಂದಿಷ್ಟು ಬೂಟಾಟಿಕೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಬಿಜೆಪಿ ಲೆಕ್ಕ ಕೊಡಲಿ ಅಂತ ವಿಪಕ್ಷಕ್ಕೆ ಪ್ರಿಯಾಂಕ್ ಖರ್ಗೆ ಸವಾಲನ್ನು ಈಗ ಒಡ್ಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಈ ಚಳಿಗಾಲದ ಅಧಿವೇಶನ ನಡೀತದೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಪ್ರತಿ ವರ್ಷ. ಸ್ಪೆಷಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸಮಗ್ರ ಚರ್ಚೆಯನ್ನು ಮಾಡಲಿಕ್ಕೆ ಅಲ್ಲಿ ಅಧಿವೇಶನವನ್ನು ಕರೀತಾರೆ, ಚಳಿಗಾಲದ ಅಧಿವೇಶನ. ಆ ಚಳಿಗಾಲದ ಅಧಿವೇಶನದಲ್ಲಿ ನೀವು ಚರ್ಚೆಯನ್ನು ಮಾಡ್ತೀರಾ, ಆದರೆ ಚರ್ಚೆ ಕಾರ್ಯಗತಕ್ಕೆ ಬರಲ್ಲ. ಇದು ವಿಪರ್ಯಾಸ. ಹಾಗಾಗಿ ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರವಾದಂಥ ವಾಗ್ದಾಳಿನ ನಡೆಸಿದ್ದಾರೆ. ಬಿಜೆಪಿ ನಾಯಕರಿಗೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತನಾಡುವಂಥ ನೈತಿಕ ಹಕ್ಕಿಲ್ಲ ಅಂತ ಒಂದು ಕಡೆ ಅವ್ರನ್ನ ಈಗ ಟೀಕಿಸಿದ್ದಾರೆ. ಈಗ ಈ ಟೀಕೆ ಟಿಪ್ಪಣಿಗಳು ಈ ಅಭಿವೃದ್ಧಿ ವಿಚಾರದಲ್ಲಿ ಬರಲೇಬಾರದು. ಈಗ ಸಹಜವಾಗಿ ಈಗ ಅವ್ರದ್ದೇ ಸರ್ಕಾರ ಇದೆ, ಕಾಂಗ್ರೆಸ್ಸೇ ಈಗ ಅಧಿಕಾರದಲ್ಲಿದೆ. ಹೇಳಿ ಕೇಳಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ಈಗ ಗೃಹ ಸಚಿವರಾಗಿದ್ದಾರೆ. ಅವರೇ ಮುತುವರ್ಜಿಯನ್ನು ತೆಗೆದುಕೊಂಡು ಅವ್ರ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಒಂದಿಷ್ಟು ಅನುದಾನವನ್ನು ಕೊಡಿಸುವ ವಿಚಾರದಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಮುತುವರ್ಜಿಯನ್ನು ತೋರಿಸ್ಬೋದು ಪ್ರಿಯಾಂಕ್ ಖರ್ಗೆ. ಸುಮ್ಮನೆ ಈ ಥರ ಮಾತಾಡಿಕೊಂಡು ಆರೋಪ ಪ್ರತ್ಯಾರೋಪ ಮಾಡ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಾದರೆ ಏನು ಮಾತಾಡಿದ್ರು ಪ್ರಿಯಾಂಕ್ ಖರ್ಗೆ, ಬನ್ನಿ ನೋಡ್ಕೊಬರೋಣ. ಅವ್ರ ಹತ್ರ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಕಲಿಯೋದು ಏನೂ ಇಲ್ಲ. ಇದೇ ಬಿಜೆಪಿ ಅವರು ಆರ್ಟಿಕಲ್ 371 ಅನ್ನ ತಿರಸ್ಕಾರ ಮಾಡಿದ್ರು. ಇವ್ರ ಹತ್ರ ಕಲಿಯೋದೇನಿಲ್ಲ. ಮತ್ತು ಇವರಿದ್ದಾಗ ಎಷ್ಟು ಕೊಟ್ಟರು? ಇವರಿದ್ದಾಗ 371J ಅಪ್ರೂವ್ ಮಾಡಿಲ್ಲ. ಇವರಿದ್ದಾಗ RSS ಅವರ ಒಂದು ಮಾನವ ಸಂಪನ್ಮೂಲ ಸಂಸ್ಥೆ ಮಾಡಿಬಿಟ್ಟು 200-300 ಕೋಟಿಗೆ ಲೂಟಿ ಹೊಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು KRDB ಹಣದಿಂದ. ಇವ್ರು ಎಷ್ಟು 1,000 ಕೋಟಿನೂ ಕೊಟ್ಟಿಲ್ಲ. ಇವತ್ತು 5,000 ಕೋಟಿ ರೂಪಾಯಿಯನ್ನ ನಾವು ಕೊಟ್ಟಿದ್ದೇವೆ. ಇವತ್ತು ಅಕ್ಷರ ಆವಿಷ್ಕಾರ ಅಂದ್ಬಿಟ್ಟು ಹೊಸ ಯೋಜನೆಯನ್ನ ಬರೇ ಎಜುಕೇಶನಿಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇವರು ನಮ್ಮ ಭಾಗದ ಬಗ್ಗೆ ಮಾತಾಡ್ತಾರಲ್ಲ, ಇವರಿದ್ದಾಗ ಏನು ಮಾಡಿದ್ರು ಅಂತ ಹೇಳ್ಬಿಡ್ಲಿ. 5 ಮುಖ್ಯಮಂತ್ರಿಗಳು ಕೊಟ್ರಲ್ಲಪ್ಪ ಬಿಜೆಪಿ ಅವರು. ಏನೇನು ಮಾಡಿದ್ದೀರಾ ನೀವು ಹೇಳ್ಬಿಡಿ. ಒಂದು ESIC ಹಾಸ್ಪಿಟಲ್ ಕಟ್ಟಿಸಿದ್ರಾ, ಜಯದೇವ ಕಟ್ಟಿಸಿದ್ರಾ, ಕಿದ್ವಾಯ್ ಕಟ್ಟಿಸಿದ್ರಾ, ಏರ್ಪೋರ್ಟ್ ಕಟ್ಟಿಸಿದ್ರಾ, ರೈಲ್ವೆ ಸ್ಟೇಷನ್ ಕಟ್ಟಿಸಿದ್ರಾ, ಡ್ಯಾಮ್ ಕಟ್ಟಿಸಿದ್ರಾ? ಕೊಡಿ, ಲೆಕ್ಕ ಕೊಡ್ಲಿ. ಇವತ್ತು ನಾನು ಏನೇನು ಹೇಳಿದ್ದೀನಿ ಅವೆಲ್ಲನೂ ಮಾಡಿದ್ದು ನಾವೇ. ನಾವು ಕಟ್ಸಿರೋ ಏರ್ಪೋರ್ಟಲ್ಲೇ ಇಳಿತಾರೆ,
ನಾವು ಕಟ್ಸಿರೋ ರೋಡ್ ಮೇಲೆ ಓಡಾಡ್ತಾರೆ, ನಾವು ಕಟ್ಸಿರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, ಮತ್ತೆ ಏನು ಮಾಡಿದ್ದಾರೆ ಅಂತ ನಮಗೆ ಕೇಳ್ತಾರೆ. ಇವರೆಲ್ಲ ಎಲ್ಲಿ ಕರೋನಾ ಸಂದರ್ಭದಲ್ಲಿ ಯಾವ್ಯಾವ ಹಾಸ್ಪಿಟ್ಲ್ ಹೋಗಿದ್ರು ಈ ಬಿ ಜೆ ಪಿ ನಾಯಕರು ಸಪೋರ್ಟರ್ಸು ಎಲ್ಲ ನಾವು ಕಟ್ಸಿದ್ದೆ ಅಲ್ವಾ? ಸರ್, ಈಗ ಕೆಂಪೇಗೌಡ ಜಯಂತಿ ಸಮಯದಲ್ಲಿ ಗಲಾಟೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಬಿಜೆಪಿ ಅವ್ರು ಏನ್ ಹೇಳ್ತಿದ್ದಾರೆ, ಪ್ರಚೋದನೆ ಮಾಡಿದವ್ರ ವಿರುದ್ಧ ಕ್ರಮ ಆಗ್ಬೇಕಲ್ಲ. ಎಲ್ಲಿ ಅರೆಸ್ಟ್ ಆಗಿರೋ ಚಿಕ್ಕಬಳ್ಳಾಪುರ ನೋಡಿ, ಯಾರೇ ಇದ್ರು ಕಂಪ್ಲೇಂಟ್ ಕೊಟ್ರೆ ತಗೋತೀವಿ. ಕಂಪ್ಲೇಂಟ್ ಕೊಡಿ ಸ್ವಾಮಿ, ಸುಮ್ಮನೆ ಮೀಡಿಯಾನಲ್ಲಿ ಹೋಗಿ ಮಾತಾಡಿದ್ಕೆಲ್ಲ ನಾವು ಅರೆಸ್ಟ್ ಮಾಡೋಕ್ಕಾಗುತ್ತಾ? FIR ಮಾಡಿ, FIR ಕೊಡಿ, ವಿ ವಿಲ್ ದಾಖಲಾದರೆ ನಾವು ಆ್ಯಕ್ಷನ್ ತಗೋತೀವಿ. ನೀವು ಮೀಡಿಯಾ ಟ್ರಯಲ್ ಮಾಡೋಕ್ಕಿದ್ರೆ ಅದು ನಿಮ್ಮ ಇಷ್ಟ. ಬನ್ನಿ, ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟಲ್ಲಿ ಏನಾದರೂ ನಮಗೆ ಸಾಕ್ಷಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀವಿ. ಅದು ಇದು ಬಿಟ್ಟು ನೀವು ಮೀಡಿಯಾ ಮುಂದೆ ಹೋಗ್ಬಿಟ್ಟು FIR ಆಗಿಲ್ಲ, ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತು? ನನ್ನ ಮಾಹಿತಿ ಪ್ರಕಾರ ಯಾರು ಅಲ್ಲಿ ಸ್ಟೇಷನಿಗೆ ಬಂದು ಏನೂ ಕೊಟ್ಟಿಲ್ಲ.